निर्मत्योग्रभवार्णवे निजमनोभीष्टं दिशामीति यः सम्यग्ज्ञापयितुं करेण विलसन् मन्थानमन्येन च रम्यं दाम ददन्महेशरजतग्रामश्रियोऽलङ्कृतिः कर्मन्दीश्वरभक्तिबन्धनवशः प्रीतोऽस्तु कृष्णप्रभुः। नमस्ते प्राणेश प्रणतविभवा यावनिमगाः नमः स्वामिन् रामप्रियतमहनुमन् गुरुगुणा नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिशसुदृशन्नो जय जय तपोविद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राटचक्रवर्तिनं हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। गोवर्धनधरं वन्दे गोपालं गोपरूपिणं गोकुलोत्सवमीशानं गोविन्दं गोपिकाप्रियं। श्रीगुरुभ्यो नमः। हरि ओम्। ಶ್ರೀಮದ್ಭಾಗವತ ಪ್ರತಿಪಾದ್ಯ ಗೋಪಾಲಕೃಷ್ಣ ದೇವರ ಚರಣಾರವಿಂದಗಳಲ್ಲಿ ಭಕ್ತಿ ನಮನಗಳನ್ನು ಅರ್ಪಣೆ ಮಾಡುತ್ತಾ ಶ್ರೀಮದ್ಭಾಗವತ ಉಪನ್ಯಾಸವನ್ನು ಪ್ರಾರಂಭ ಮಾಡುತ್ತಾ ಇದ್ದೇನೆ. ಅಧಿಕ ಮಾಸದಲ್ಲಿ ಶ್ರೀಮದ್ಭಾಗವತವನ್ನು ಶ್ರವಣ ಮಾಡಬೇಕು ಅಂತ.
ಎಷ್ಟು ಪುಣ್ಯ ಶ್ರವಣ ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೆ? ಬ್ರಹ್ಮದೇವರಿಂದಲೂ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ಪುಣ್ಯ ಅಧಿಕ ಮಾಸದಲ್ಲಿ ಭಾಗವತವನ್ನು ಶ್ರವಣ ಮಾಡಿದರೆ ಬರುತ್ತದೆ ಅಂತ ಪುರಾಣ ತಿಳಿಸ್ತಾ ಇದೆ. ಶ್ರೀಮದ್ ಭಾಗವತಂ ಭಕ್ತಿಯ ಶ್ರೋತವ್ಯಂ ಪುರುಷೋತ್ತಮೇ ತತ್ಪುಣ್ಯಂ ವಚಸಾ ವಕ್ತುಂ ವಿಧಾತಾಪಿ ನ ಶಕ್ನುಯಾತ್. ಭಕ್ತಿಯಿಂದ ಶ್ರೀಮದ್ ಭಾಗವತವನ್ನ ಅಧಿಕ ಮಾಸಕ್ಕೆ ನಿಯಾಮಕನಾದಂತಹ ಪುರುಷೋತ್ತಮನಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಮಾಡಿ ಯಾರು ಶ್ರವಣ ಮಾಡುತ್ತಾರೋ ಅವರಿಗೆ ಬರುವಂತಹ ಪುಣ್ಯ ವಚಸಾ ವಕ್ತುಂ, ಬಾಯಿಂದ ಹೇಳಲಿಕ್ಕೆ, ಮಾತಿನಿಂದ ಹೇಳಲಿಕ್ಕೆ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ ಅಂತ. ಈ ಮಾತಿನ ಅಭಿಪ್ರಾಯ ಬ್ರಹ್ಮದೇವರಿಗೆ ಗೊತ್ತಿಲ್ಲ ಅಂತ ಅಲ್ಲ. ಅಷ್ಟು ಪುಣ್ಯ ಬರುತ್ತದೆ ಅಂತ ಅರ್ಥ. ಹಾಗಾದರೆ ಅಧಿಕ ಮಾಸದಲ್ಲಿ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ ಇರುವಂಥದ್ದು. ಎಷ್ಟು ಸಾಧ್ಯವೋ ಅಷ್ಟು ಶ್ರವಣ ಮಾಡಬೇಕು. ಇವತ್ತಿನಿಂದ ಅಧಿಕ ಮಾಸ ಮುಗಿಯುವ ತನಕ ನಮ್ಮ ಗುರುಗಳಾದಂತಹ ಯತಿಕುಲ ಚಕ್ರವರ್ತಿಗಳಾದಂತಹ ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಎಷ್ಟು ಸಾಧ್ಯವೋ ಅಷ್ಟು ಭಾಗವತದ ಕಥೆಯನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವ ಮೊದಲು ಭಾಗವತದ ಮಹಾತ್ಮೆಯನ್ನು ತಿಳ್ಕೊಳ್ಬೇಕು ಅಂತ. ಆಗ ಭಾಗವತದಲ್ಲಿ ಅಭಿರುಚಿ ಉಂಟಾಗ್ತದೆ. ಏನು ಮಹತ್ವ? ವೇದವ್ಯಾಸ ದೇವರು ಪದ್ಮಪುರಾಣದಲ್ಲಿ ನಿರೂಪಣೆ ಮಾಡಿದ್ದಾರೆ. ಕಲಿಯುಗದಲ್ಲಿ ಎಲ್ಲರೂ ಕೂಡ ಕಾಲರೂಪವಾದಂತಹ ಸರ್ಪದ ಬಾಯಿಗೆ ತುತ್ತಾಗ್ತಾ ಇರುವಾಗ ಶ್ರೀಮದ್ ಭಾಗವತವನ್ನ ಕೇಳಿ ಅದರಿಂದ ಪಾರಾಗಬೇಕು ಅಂತ ಶುಕಾಚಾರ್ಯರು ಉಪದೇಶ ಮಾಡಿರುವಂಥದ್ದು. ಕಾಲ ವ್ಯಾಲ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೇ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಕೀರ್ತಿತಂ. ಶುಕಾಚಾರ್ಯರಿಂದ ಉಪದೇಶಿಸಲ್ಪಟ್ಟಂತಹ ಶ್ರೀಮದ್ ಭಾಗವತವನ್ನು ಕಲಿಯುಗದಲ್ಲಿ ಶ್ರವಣ ಮಾಡಿದರೆ ಎಲ್ಲ ವಿಧವಾದಂತಹ ದುಃಖದಿಂದ ಪಾರಾಗಬಹುದು. ಒಮ್ಮೆ ಒಂದು ಪರೀಕ್ಷಿತನ ವಿಷಯದಲ್ಲಿ ಅವನ ಪಾಪ ಪರಿಹಾರಕ್ಕಾಗಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಭಾಗವತವನ್ನು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಆಗ ಅಲ್ಲಿಗೆ ದೇವತೆಗಳೇ ಓಡಿ ಬರ್ತಾರೆ ಅಂತ. ದೇವತೆಗಳ ಬಂದ ವಿಷಯ ಏನು ಅಂದರೆ
ವಿನಿಮಯ ಮಾಡಿಕೊಳ್ಳಿಕ್ಕೆ. ತಮ್ಮಲ್ಲಿ ಅಮೃತ ಇದೆ, ಅಮೃತವನ್ನು ಶುಕಾಚಾರ್ಯರಿಗೆ ಕೊಟ್ಟು ಶುಕಾಚಾರ್ಯರು ಹೇಳುತ್ತಾ ಇರುವಂತಹ ಶ್ರೀಮದ್ ಭಾಗವತ ಕಥಾಮೃತವನ್ನು ತಾವು ಪಡ್ಕೊಂಡು ಹೋಗುವ ಸಲುವಾಗಿ ಇಂತಹ ವಿನಿಮಯ. ಸುಧಾ ಕುಂಭಂ ಗೃಹೀತ್ವೈವ ದೇವಾಹ ತತ್ರ ಸಮಾಗಮನ್. ಅಮೃತ ಕಲಶವನ್ನೇ ಇಟ್ಟುಕೊಂಡು ಬಂದಿರುವಂತೆ ದೇವತೆಗಳು. ಕಥಾಸುಧಾಂ ಪ್ರಯಚ್ಛಸ್ವ ಗೃಹೀತ್ವೈವ ಸುಧಾಮಿಮಾಂ. ಶ್ರೀಮದ್ ಭಾಗವತ ಕಥಾಮೃತವನ್ನು ನಮಗೆ ಕೊಡಿ, ಈ ಸುಧಾ ಕುಂಭವನ್ನು ನೀವಿಟ್ಟುಕೊಳ್ಳಿ. ಆಗ ಶುಕಾಚಾರ್ಯರು ಹೇಳಿದರು, ಕ್ವ ಸುಧಾ ಕ್ವ ಕಥಾ ಲೋಕೆ ಕ್ವ ಕಾಚಃ ಕ್ವ ಮಣಿ ಮಹಾನ್. ಎಲ್ಲಿ ಸುಧೆ, ಎಲ್ಲಿ ಭಾಗವತ ಕಥಾಮೃತ, ಎರಡಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಗಾಜಿನ ಮಣಿ ಮತ್ತು ವಜ್ರದ ಮಣಿ ಎಷ್ಟು ವ್ಯತ್ಯಾಸ. ಗಾಜಿನ ಮಣಿಗೆ ಬೆಲೆ 3 ಕಾಸಿನ ಬೆಲೆ, ಅದೇ ವಜ್ರಕ್ಕೆ 3 ಸಾಸಿರೆ ಬೆಲೆ. ಹಾಗೆಯೇ ಈ ಸುಧಾ ಕಲಶವನ್ನು ಇಟ್ಟುಕೊಂಡು ಬಂದಿದ್ದೀರಿ ದೇವತೆಗಳು. ಆ ಸುಧೆಯಲ್ಲಿ, ಈ ಭಾಗವತ ಎಂಬ ಅಮೃತ ಸುಧೆಯಲ್ಲಿ ವಿನಿಮಯ ಮಾಡಿಕೊಳ್ಳಬೇಕು ಅಂತಾದರೆ ಸಮಾನ ಇರಬೇಕು. ಇಲ್ಲಿ ಸಮಾನತೆ ಇಲ್ಲ. ಆದ್ದರಿಂದ ನಾವು ಕೊಡುವುದಿಲ್ಲ, ನೀವು ಹೋಗಿ ಅಂತ ಕಳಿಸಿದ್ರು ಅಂತ. ಸುಧೆಗಿಂತಲೂ ಉತ್ತಮವಾದದ್ದು ಶ್ರೀಮದ್ ಭಾಗವತ ಎಂಬಂತಹ ಸುಧೆ ಅಮೃತ. ಶ್ರೀಮದ್ ಭಾಗವತೀ ವಾರ್ತಾ ಸುರಾಣಾಮಪಿ ದುರ್ಲಭ. ಸುರರಿಗೂ ಕೂಡ ದುರ್ಲಭ ಅದು. ಈಗ ಪದ್ಮಪುರಾಣದಲ್ಲಿ ಇದರ ಮಹತ್ವವನ್ನ ನಿರೂಪಣೆ ಮಾಡುತ್ತಾ ಇದ್ದಾರೆ. ಒಮ್ಮೆ ನಾರದರು ಎಲ್ಲ ಲೋಕವನ್ನ ಸಂಚಾರ ಮಾಡುತ್ತಾ ಕೊನೆಗೆ ಭೂಲೋಕಕ್ಕೆ ಬಂದಿರುವಂತೆ. ಅವರು ಹೇಳುತ್ತಾರೆ, ಅಹಂತು ಪೃಥಿವೀಂ ಯಾತೋ ಜ್ಞಾತ್ವಾ ಸರ್ವೋತ್ತಮಾಮಿತಿ. ಎಲ್ಲ ಲೋಕದಲ್ಲಿ ಭೂಲೋಕ ಉತ್ತಮವಾದಂತಹ ಲೋಕ ಅಂತ ತಿಳಿದು ಇಲ್ಲಿಗೆ ಬಂದೆ. ಇಲ್ಲಿ ಎಲ್ಲ ತಿರುಗಾಡಿದೆ, ತೀರ್ಥಯಾತ್ರೆಯನ್ನ ಮಾಡಿದೆ. ಪುಷ್ಕರಂ ಚ ಪ್ರಯಾಗಂ ಚ ಕಾಶೀಂ ಗೋದಾವರೀಂ ತಥಾ ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತುಬಂಧನಂ ಏವಮಾದಿಷು ತೀರ್ಥೇಷು ಭ್ರಮಮಾಣ ಇತಸ್ತತಃ. ಎಷ್ಟು ಕ್ಷೇತ್ರವನ್ನ ಅಡ್ಡಾಡಿದೆ. ಹರಿದ್ವಾರ, ಕುರುಕ್ಷೇತ್ರ, ಶ್ರೀರಂಗ, ರಾಮೇಶ್ವರ ಇತ್ಯಾದಿ, ಪ್ರಯಾಗ, ಪುಷ್ಕರ, ಕಾಶಿ, ಗೋದಾವರಿ, ಇಲ್ಲೆಲ್ಲ ತಿರುಗಾಡಿದೆ. ಎಷ್ಟು ತೀರ್ಥಯಾತ್ರೆಯನ್ನ ಮಾಡಿದ್ರೂ ಮನಸ್ಸಿಗೆ ಸಂತೋಷ ಆಗಲಿಲ್ಲ. ನಾಪಶ್ಯಂ ಕುತ್ರಚಿಚ್ಛರ್ಮ ಮನಸ್ಸಂತೋಷಕಾರಕಂ. ಮನಸ್ಸಿಗೆ ಸಂತೋಷ ಆಗಲಿಲ್ಲ. ತೀರ್ಥಯಾತ್ರೆ ಮಾಡಿದಾಗ ದೇವರನ್ನು ನೋಡಿದೆ ಅಂತ ಮನಸ್ಸಿಗೆ ಒಂದು ನೆಮ್ಮದಿ, ಸಂತೋಷ ಆಗ್ತದೆ. ಅಷ್ಟು ದೂರದಿಂದ ಬಂದು ಭಗವಂತನ ದರ್ಶನ ಆಯಿತಲ್ವಾ ಅಂತ ನಾರದರು ಹೇಳ್ತಾರೆ. ಇಷ್ಟು ತೀರ್ಥಕ್ಷೇತ್ರವನ್ನ ಪರಿಭ್ರಮಿಸಿದರೂ ಸಂತೋಷ ಆಗಲಿಲ್ಲ, ಮನಸ್ಸಿಗೆ ಸಂತೋಷ ಆಗಲಿಲ್ಲ.
ಕಲಿನ ಅಧರ್ಮ ಮಿತ್ರೇಣ ಬಾಧಿತೋಹಂ ಧರೇಯಂ ಬಾಧಿತಾಧುನ. ಅಧರ್ಮಕ್ಕೆ ಮಿತ್ರನಾದಂತಹ ಕಲಿಯಿಂದ ಈ ಪೃಥಿವಿ ಭೂಮಿ ಅದು ಬಾಧಿಸಲ್ಪಟ್ಟಿದೆ. ಆದ್ದರಿಂದಲೇ ಕಲಿಯುಗದಲ್ಲಿ ಕಲಿಯಿಂದ ಬಾಧಿಸಲ್ಪಟ್ಟಂತಹ ಈ ಭೂಮಿಯಲ್ಲಿ ಎಷ್ಟು ತೀರ್ಥಯಾತ್ರೆಯನ್ನು ಮಾಡಿದ್ರೂ ಮನಸ್ಸಿಗೆ ಸಂತೋಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಿದ್ದಾನೆ ಕಲಿ? ಅಧರ್ಮಕ್ಕೆ ಮಿತ್ರನಾದಂಥ ಕಲಿ ಮಾಡಿದ್ದಾದರೂ ಏನು ಅಂದರೆ, ಈ ಪೃಥಿವಿಯಲ್ಲಿ ಸತ್ಯಂ ನಾಸ್ತಿ, ತಪಶೌಚಂ ದಯಾ ದಾನಂ ನ ವಿದ್ಯತೆ, ಉದರಂ ಭರಿಣೋ ಜೀವಾಃ ವರಾಕಾಃ ಕೂಟಭಾಷಿಣಃ. ಸತ್ಯ ಇಲ್ಲ, ಯಾರು ಸತ್ಯವನ್ನ ಮಾತಾಡುತ್ತಾ ಇಲ್ಲ, ತಪಸ್ಸನ್ನು ಮಾಡುತ್ತಾ ಇಲ್ಲ, ಶೌಚ ಇಲ್ಲ, ದಯೆ ಮೊದಲ ಇಲ್ಲ, ದಾನ ಮಾಡುವುದಿಲ್ಲ, ಬರೀ ಹೊಟ್ಟೆ ತುಂಬಿಸಿಕೊಳ್ಳುವುದರಲ್ಲಿಯೇ ಇದ್ದಾರೆ. ಹೊಟ್ಟೆ ತುಂಬಬೇಕು ಅಂತ ಆದರೆ ಎಷ್ಟೆಲ್ಲ ಸುಳ್ಳು ಹೇಳಬೇಕು, ಎಷ್ಟೆಲ್ಲ ಹಿಂಸೆಯನ್ನ ಮಾಡಬೇಕು, ಇದೆಲ್ಲವನ್ನ ಮಾಡುತ್ತಾ ಇದ್ದಾರೆ. ಉದರಂ ಭರಿಣೋ ಜೀವಾಃ ವರಾಕಾಃ ಕೂಟಭಾಷಿಣಃ ಮಂದಾಃ ಸುಮಂದಮತಯೋ ಮಂದಭಾಗ್ಯಾಹ್ಯುಪದ್ರುತಾಃ. ಮಂದ ಬುದ್ಧಿಯುಳ್ಳವರು ಭಾಗ್ಯಹೀನರಾಗಿದ್ದಾರೆ. ವೇಷ ಮಾತ್ರ ಸಾಧು ಸಂತರ ವೇಷ, ಒಳಗಡೆ ಮಾಡುವಂಥದ್ದೆಲ್ಲ ದುಷ್ಟರು ಮಾಡುವಂತಹ ಕಾರ್ಯ. ಪಾಖಂಡ ನಿರತಾಃ ಸಂತಃ ವಿರಕ್ತಾಃ ಸ್ವಪರಿಗ್ರಹಾಃ. ತರುಣಿ ಪ್ರಭುತ ಗೇಹೆ ಶಾಲಕೋ ಬುದ್ಧಿದಾಯಕಃ. ಸ್ತ್ರೀಯರ ರಾಜ್ಯಭಾರವೇ ನಡೀತಾ ಇದೆ. ಸಾಲದ್ದಕ್ಕೆ ಅವರ ಅಣ್ಣ ತಮ್ಮಂದಿರು ಕೂಡ ಮನೆಗೆ ಸೇರಿಕೊಂಡು ಇದಕ್ಕೆ ಬೇಕಾದಂತಹ ಸಲಹೆಯನ್ನು ಕೂಡ ಅವರಿಗೆ ಕೊಡುತ್ತಾ ಇದ್ದಾರೆ. ಕನ್ಯಾ ವಿಕ್ರಯಿಣೋ ಲೋಭಾತ್, ಕೆಲವರು ಕನ್ಯೆಯನ್ನು ಮಾರುತ್ತಾ ಇದ್ದಾರೆ. ಲೋಭಾತ್ ದಂಪತೀನಾಂ ಚ ಕಲ್ಕನಂ, ದಂಪತಿಗಳಲ್ಲಿ ಯಾವಾಗಲೂ ಜಗಳ. ಈ ರೀತಿಯಾಗಿ ಕಲಿ ಎಲ್ಲರನ್ನು ಆಕ್ರಮಿಸಿ ಬಿಟ್ಟಿದ್ದಾನೆ. ಅಷ್ಟಶೂಲಾಃ ಜನಪದಾಃ ಶಿವಶೂಲಾಃ ದ್ವಿಜಾತಯಃ ಕಾಮಿನ್ಯಃ ಕೇಶಶೂಲಿನ್ಯಃ ಸಂಭವಂತಿ ಕಲಾವಿವಃ. ಅಷ್ಟಶೂಲಾಃ ಜನಪದಾಃ, ಎಲ್ಲರೂ ಅನ್ನವನ್ನ ಮಾರಿ ಜೀವನ ಮಾಡ್ತಾ ಇದ್ದಾರೆ. ಶಿವಶೂಲ ದ್ವಿಜಾತಯಃ, ಎಲ್ಲ ವಿಪ್ರರು ದ್ವಿಜರು ವೇದವನ್ನ ಮಾರಿ ಜೀವನ ಮಾಡ್ತಾ ಇದ್ದಾರೆ. ಕಾಮಿನ್ಯಃ ಕೇಶಶೂಲಿನ್ಯಃ, ಸ್ತ್ರೀಯರು ತಮ್ಮ ದೇಹವನ್ನ ಮಾರಿ ಹಣವನ್ನ ಮಾಡ್ತಾ ಇದ್ದಾರೆ. ಸಂಭವಂತಿ ಕಲೌ ಇಹ, ಈ ರೀತಿಯಾಗಿ ಕಲಿಯುಗದಲ್ಲಿ ನಡೀತಾ ಇದೆ. ಆದ್ದರಿಂದಲೇ ಮನಸ್ಸಿಗೆ ಎಷ್ಟು ತೀರ್ಥಯಾತ್ರೆ ಮಾಡಿದ್ರೂ ಕೂಡ ಸಂತೋಷ ಆಗ್ತಾ ಇಲ್ಲ. ಹೀಗೆ ಯೋಚನೆಯನ್ನು ಮಾಡ್ತಾ 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 ಯಾಮುನಂ ತಟಮಾಪನ್ನೋ, ಯಮುನಾ ತೀರಕ್ಕೆ ಬಂದಿರುವಂತೆ ಅಲ್ಲಿ ಒಂದು ಆಶ್ಚರ್ಯವನ್ನು ನೋಡಿದ್ರು. ತತ್ರ ಆಶ್ಚರ್ಯಂ ಮಯ ದೃಷ್ಟಂ ಶ್ರೂಯತಾಂ ತನ್ಮುನೀಶ್ವರಾಃ. ಎಂತಹ ಆಶ್ಚರ್ಯ ಅದು! ಏಕಾತು ತರುಣಿ ತತ್ರ ನಿಷಣ್ಣ ಖಿನ್ನಮಾನಸ, ಒಬ್ಬಳು ತರುಣಿ. ಆ ತರುಣಿ ಬಹಳ ದುಃಖದಿಂದ ಅಳುತ್ತಾ ಇದ್ದಾಳೆ. ವೃದ್ಧೌ ತೌ ದ್ವೌ ಪತಿತೌ ಪಾರ್ಶ್ವೇ ನಿಶ್ವಸಂತೌ ಅಚೇತನೌ.
ಅವಳ ಸಮೀಪದಲ್ಲಿಯೇ ಅವಳ ಎದುರುಗಡೆನೆ ಇಬ್ಬರು ವೃದ್ಧರು ಬಿದ್ದಿದ್ದಾರೆ. ಅವರು ನಿಶ್ಚೇಷ್ಟರಾಗಿದ್ದಾರೆ. ಅವರನ್ನ ಎಬ್ಬಿಸ್ತಾ ಇದ್ದಾಳೆ, ಅವರು ಹೇಳ್ತಾ ಇಲ್ಲ. ಅದನ್ನು ನೋಡಿ ದುಃಖ ಪಡ್ತಾ ಇದ್ದಾಳೆ, ಅಳುತ್ತಾ ಇದ್ದಾಳೆ ಈ ತರುಣಿ. ಶುಶ್ರೂಷಂತಿ ಪ್ರಬೋಧಂತಿ ರುದತಿ ಚ ತಯೋ ಪುರಃ. ಅವರ ಸೇವೆಯನ್ನ ಮಾಡ್ತಾ ಇದ್ದಾಳೆ, ಅವರನ್ನು ಎಚ್ಚರಿಸಲು ಪ್ರಯತ್ನ ಪಡುತ್ತಾ ಇದ್ದಾಳೆ. ಒಮ್ಮೆ ಹೇಳುತ್ತಾರೆ, ಹಾಗೆ ಬಿದ್ದುಕೊಳ್ತಾಳೆ. ಅವರು ಹೇಳುತ್ತಾ ಇಲ್ಲ, ಇವಳು ಅಳುವುದನ್ನು ಬಿಡುತ್ತಾ ಇಲ್ಲ. ಈ ದೃಶ್ಯವನ್ನು ನೋಡಿದ್ರು ನಾರದರಿಗೆ ಕರುಣೆ ಉಂಟಾಗಿ ಹೋಗಿ ಕೇಳುತ್ತಾ ಇದ್ದಾರೆ. ಕಾಸಿತ್ವಂ ಕಾವಿಮೌ ಚೇಮ ನಾರಿಯಕ್ಕಾಹ ಪದ್ಮಲೋಚನಾಹ ವದದೇವಿ ಸವಿಸ್ತಾರಂ ಸ್ವಸ್ಯ ದುಃಖಸ್ಯ ಕಾರಣಂ. ನೀನು ಯಾರು? ನಿನ್ನ ಬಳಿಯಲ್ಲಿ ಇಬ್ಬರು ವೃದ್ಧರು ಇದ್ದಾರೆ, ಅವರು ಯಾರು? ಅವರು ಯಾಕೆ ಹೇಳುತ್ತಾ ಇಲ್ಲ? ನೀನಾದರೂ ಯಾಕೆ ಅಳುತ್ತಾ ಇದ್ದಿ? ಏನು ದುಃಖಕ್ಕೆ ಕಾರಣ ಹೇಳು. ಬಾಲ ಉವಾಚ. ಆ ಬಾಲೆ ತರುಣಿ ಹೇಳುತ್ತಾ ಇದ್ದಾಳೆ, ಅಹಂ ಭಕ್ತಿರಿತಿ ಖ್ಯಾತ ಇಮೌ ಮೇ ತನಯೌ ಮತೌ ಜ್ಞಾನ ವೈರಾಗ್ಯ ನಾಮಾನೌ ಕಾಲಯೋಗೇನ ಜರ್ಜರೌ. ನಾರದರೆ, ನಾನು ಭಕ್ತಿ ಅಂತ ಹೆಸರುಳ್ಳವಳು. ಅವರಿಬ್ಬರು ಇದ್ದಾರಲ್ಲ, ಎಬ್ಬಿಸ್ತಾ ಇದ್ದೇನೆ ಅವರನ್ನ. ಹೇಳುತ್ತಾ ಇಲ್ಲ. ಅವರಿಬ್ಬರು ಯಾರು ಅಂದ್ರೆ ಜ್ಞಾನ ವೈರಾಗ್ಯ ನಾಮಾನವು. ಜ್ಞಾನ ಮತ್ತು ವೈರಾಗ್ಯ ಅಂತ ಹೆಸರು ಅವರದ್ದು. ಅವರಿಬ್ಬರು ಬೇರೆ ಯಾರು ಅಲ್ಲ. ನನ್ನ ಮಕ್ಕಳು ಅವರು. ಇಮೌಮೆ ತನಯವು ಮತವು. ಅವರಿಬ್ಬರೂ ಕೂಡ ನನ್ನ ಮಕ್ಕಳು. ಆದರೆ ಏನು ಮಾಡೋಣ, ನನ್ನ ಮಕ್ಕಳು ವೃದ್ಧರಾಗಿ ಬಿಟ್ಟಿದ್ದಾರೆ, ನಾನು ತರುಣಿಯಾಗಿ ಇದ್ದೇನೆ. ಹೇಗೆ ಹೀಗೆಲ್ಲ ಆಯಿತು ಅಂತ ನಾರದರು ಕೇಳಿದಾಗ ಅವಳು ಹೇಳ್ತಾಳೆ, ಉತ್ಪನ್ನ ದ್ರವಿಡೆ ಸಾಹಂ ವೃದ್ಧಿಂ ಕರ್ನಾಟಕೆ ಗತಾ. ದ್ರವಿಡ ದೇಶದಲ್ಲಿ ಹುಟ್ಟಿದವಳು ನಾನು. ಸ್ವಲ್ಪ ಕರ್ನಾಟಕಕ್ಕೆ ಬಂದೆ. ನಾನು ಅಲ್ಲಿ ಕರ್ನಾಟಕದಲ್ಲಿ ಬೆಳೆದೆ. ಭಕ್ತಿ ಪ್ರಸಾರ ಹೆಚ್ಚಾಯಿತು ಕರ್ನಾಟಕದಲ್ಲಿ. ಕೊಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂಗತ. ಮಹಾರಾಷ್ಟ್ರಕ್ಕೆ ಹೋದ ಕರ್ನಾಟಕದಿಂದ ಅಲ್ಲಿ ಸ್ವಲ್ಪ ವೃದ್ಧಿ ವೃದ್ಧಿಯನ್ನು ಹೊಂದಿದೆ. ಮತ್ತೆ ಗುಜರಾತಿಗೆ ಹೋದಾಗ ಗುರ್ಜರೇ ಜೀರ್ಣತಾಂಗತ. ಗುಜರಾತಿಗೆ ಹೋದಾಗ ಎಲ್ಲ ಜೀರ್ಣ ಆಗಿಬಿಟ್ಟೆ. ತತ್ರ ಘೋರ ಕಲೇರ್ಯೋಗಾತ್ ಪಾಖಂಡೈ ಖಂಡಿತಾಂಗಕ. ನಾನು, ನನ್ನ ಮಕ್ಕಳು ಎಲ್ಲರೂ ಕೂಡ ಜೀರ್ಣರಾಗಿ ಬಿಟ್ಟೆವು. ವೃಂದಾವನಂ ಪುನಃ ಪ್ರಾಪ್ಯ ನವೀನೇವ ಸ್ವರೂಪಿಣಿ. ವೃಂದಾವನಕ್ಕೆ ಬಂದೆ. ಕೃಷ್ಣ ತಿರುಗಾಡಿದ ಜಾಗ ಅದು. ಆ ಜಾಗಕ್ಕೆ ಬಂದಾಗ ನವೀನೇವ ಸ್ವರೂಪಿಣಿ, ಪರಮ ಸುಂದರ ರೂಪವತಿಯಾಗಿ ಬಿಟ್ಟೆ ನಾನು. ನವ ಯುವತಿಯಾದೆ. ಆದರೆ ನನ್ನ ಈ ಇಬ್ಬರು ಮಕ್ಕಳು ಮಾತ್ರ ಜ್ಞಾನ ವೈರಾಗ್ಯ ಎಂಬ ಹೆಸರುಳ್ಳ ನನ್ನ ಮಕ್ಕಳು, ಅವರು ಮಾತ್ರ ವೃದ್ಧರಾಗಿಯೇ ಇದ್ದಾರೆ, ಮುದುಕರಾಗಿಯೇ ಇದ್ದಾರೆ. ಜರಠತ್ವಂ ಸಮಾಯಾತೌ ತೇನ ದುಃಖೇನ ದುಃಖಿತಾ. ಅವರಿಗೆ ವೃದ್ಧಾಪ್ಯ ಬಂತಲ್ಲ, ನನ್ನ ಮಕ್ಕಳಿಗೆ ವೃದ್ಧಾಪ್ಯ ಬಂತಲ್ಲ ಅಂತ ದುಃಖಗೊಂಡವಳಾಗಿದ್ದೇನೆ. ತ್ರಯಾಣಾಂ ಸಹಚಾರಿತ್ವಾತ್ ವೈಪರೀತ್ಯಂ ಕುತಸ್ಥಿತಂ. ಲೋಕದಲ್ಲಿ ನಿಯಮ ಏನು?
ಘಟತೆ ಜರಠ ಮಾತಾ ತರುಣೌ ತನಯಾವಿತಿ. ತಾಯಿಯಾದವಳು ವೃದ್ಧ ಸ್ವರೂಪದಲ್ಲಿ ಇರುವಂಥದ್ದು, ಮಕ್ಕಳಾದವರು ಯುವಕರ ಸ್ವರೂಪದಲ್ಲಿ ಇರುವಂಥದ್ದು. ಇದು ಜಗತ್ತಿನ ನಿಯಮ. ಇಲ್ಲಿ ವೈಪರೀತ್ಯ ಆಗಿಬಿಟ್ಟಿದೆ. ಯಾಕೆ ಇಂತಹ ವೈಪರೀತ್ಯ? ನಾರದರೆ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ, ಇದಕ್ಕೆ ಏನು ಕಾರಣ? ನನ್ನ ಇಬ್ಬರು ಮಕ್ಕಳು ಅವರು ಯುವಕರಾಗಿರಬೇಕಿತ್ತು, ನಾನು ವೃದ್ಧೆಯಾಗಿರಬೇಕಿತ್ತು. ಆದರೆ ವೈಪರೀತ್ಯ ಬಂದುಬಿಟ್ಟಿದೆ, ವಿಪರೀತವಾಗಿದೆ. ಇಲ್ಲಿ ನನ್ನ ಮಕ್ಕಳು ವೃದ್ಧರಾಗಿದ್ದಾರೆ, ನಾನು ಮಾತ್ರ ತರುಣಿಯಾಗಿಯೇ ಇದ್ದೇನೆ. ಏನಾದರೂ ಮಾಡಬೇಕು ನೀವು ಅಂತ ಆ ಬಾಲೆ ತರುಣಿ ನಾರದರಲ್ಲಿ ಕೇಳಿದ್ಳು. ನಾರದರು ಈ ಇಬ್ಬರು ವೃದ್ಧರನ್ನ, ಭಕ್ತಿಯ ಮಕ್ಕಳನ್ನ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಅಂತ. ಸಾಧ್ಯ ಆಗಲಿಲ್ಲ. ಬಹಳವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಇದು ಹಾಗೆ ಹೇಳುವವರಲ್ಲ ಇವರು. ಒಂದು ಕೆಲಸ ಮಾಡೋಣ, ವೇದಾಂತ ಗೀತ ಪಾರಾಯಣವನ್ನು ಮಾಡೋಣ ಅಂತ ಪಾರಾಯಣ ಶುರು ಮಾಡಿದರು. ವೇದಾಂತ ಘೋಷೇಶ್ಚ ಗೀತಾ ಪಾಠೇರ್ ಮುಹುರ್ಮುಹು. ವೇದಾಂತ ಪಾರಾಯಣ ಆಯಿತು, ಗೀತೆಯ ಪಾರಾಯಣ ಆಯಿತು. ಬೋಧ್ಯಮಾನೋ ತದಾ ತೇನ ಕಥಂಚಿತ್ ಚೋಚಿತೌ ಬಲಾತ್. ಗೀತೆಯ ಪಾರಾಯಣ, ವೇದಾಂತ ಪಾರಾಯಣ ಮಾಡಿದಾಗ ಎದ್ರು, ಆ ಇಬ್ಬರು ವೃದ್ಧರು ಎದ್ರು ಅಂತ ಕಣ್ಣು ಬಿಟ್ರು. ಎದ್ದು ಕಣ್ಣು ಬಿಟ್ರು, ನೋಡಿದ್ರು, ಮತ್ತೆ ಕಣ್ಣು ಮುಚ್ಚಿ ಮಲಗಿದ್ರು. ಹೀಗೆ ಆಗ್ತಾ ಇತ್ತು. ವೃದ್ಧರಾಗಿಯೇ ಇದ್ದಾರೆ, ನೆಲದಲ್ಲಿ ಬಿದ್ದವರಾಗಿಯೇ ಇದ್ದಾರೆ ಅಂತ. ಒಮ್ಮೆ ಹೇಳುತ್ತಾರೆ, ಮತ್ತೆ ಬೀಳುತ್ತಾರೆ. ಹೀಗೆ ಆಯಿತು. ನಾರದರು ಗೋವಿಂದಂ ಸ್ಮರಯಾಮಾಸ, ಭಗವಂತನನ್ನ ಸ್ಮರಿಸಿಕೊಂಡ್ರು ಅಂತ. ಯಾಕೆ ಹೀಗೆ ಆಗ್ತಾ ಇದೆ, ಏನು ಕಾರಣ? ಆಗ ಒಂದು ಆಕಾಶವಾಣಿ ಆಯಿತು. ಯೋಮವಾಣಿ ತದೈವ ಭೂನ್ ಮಹರ್ಷೇ ಖಿದ್ಯತಾಮಿತಿ. ಯೋಮವಾಣಿ ಆಯಿತು, ಆಕಾಶವಾಣಿ ಆಯಿತು. ನಾರದ ಋಷಿಗಳೇ, ನೀವು ಖಿನ್ನತೆಗೆ ಒಳಗಾಗಬೇಡಿ. ಏತದರ್ಥಂತು ಸತ್ಕರ್ಮ ಸುರರ್ಷೇತುಂ ಸಮಾಚಾರ. ಇದಕ್ಕಾಗಿ ನೀವು ಒಂದು ಕೆಲಸ ಮಾಡಿ, ಸತ್ಕರ್ಮವನ್ನ ಮಾಡಿ. ಸತ್ಕರ್ಮವನ್ನ ಮಾಡಿದರೆ ಇವರಿಬ್ಬರು ಕೂಡ ಹೇಳುತ್ತಾರೆ. ತತ್ತೇ ಕರ್ಮಾಭಿಧಾಸ್ಯಂತಿ ಸಾಧವ ಸಾಧುಭೂಷಣ. ಸರಿ, ಸತ್ಕರ್ಮ ಮಾಡಿ ಅಂತ ವ್ಯೋಮವಾಣಿ ಆಯಿತು. ಆ ಸತ್ಕರ್ಮ ಯಾವುದು? ಅದು ಮಾತ್ರ ನಾರದರಿಗೆ ಗೊತ್ತಾಗಿಲ್ಲ ಅಂತ. ಯಾವ ಸತ್ಕರ್ಮವನ್ನು ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಾಗದೆ ತುಂಬಾ ಚಿಂತಾತುರರಾಗಿ ಬದರೀವನಕ್ಕೆ ಹೋದ್ರು. ತತಃ ಚಿಂತಾತುರ ಸೋತ ಬದರೀವನಮಾಗತಃ. ಬದರಿ ಕ್ಷೇತ್ರಕ್ಕೆ ಹೋದ್ರು. ತಪಶ್ಚರಾಮಿ ಚಾತ್ರೇತಿ ತದರ್ಥಂ ಕೃತನಿಶ್ಚಯ. ಬದರಿ ಕ್ಷೇತ್ರಕ್ಕೆ ಹೋಗಿ ನಾನು ಇನ್ನು ತಪಸ್ಸು ಮಾಡುತ್ತೇನೆ, ವೃಂದಾವನದಿಂದ ಬದರಿ ಕ್ಷೇತ್ರಕ್ಕೆ ಹೋಗಿ ತಪಸ್ಸನ್ನು ಮಾಡುತ್ತೇನೆ ಅಂತ ಹೋದರು. ತಪಸ್ಸನ್ನು ಮಾಡಬೇಕು ಅಂತ ಹೋದಾಗ ಅಲ್ಲಿ ಸನಕಾದಿಗಳನ್ನು ನೋಡಿದ್ರು ಅಂತ. ತಾವದ್ದರ್ಶ ಪುರತಃ ಸನಕಾದೀನ್ ಮುನೀಶ್ವರಾನ್ ಕೋಟಿ ಸೂರ್ಯ ಸಮಾಭಾಸಾನ್ ಉವಾಚ ಮುನಿ ಸತ್ತಮ. ಕೋಟಿ ಸೂರ್ಯರಂತೆ ತೇಜಸ್ವಿಗಳ ಆದಂತಹ
ಸನತ್ ಕುಮಾರರನ್ನು ನೋಡಿದ್ದರು ನಾರದರು. ನೋಡಿ ಅವರಲ್ಲಿ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕೀತು ಅಂತ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೇಳಿದ್ರು ಹೀಗೆ ಜ್ಞಾನ ಮತ್ತು ವೈರಾಗ್ಯ ಇಬ್ಬರು ಭಕ್ತಿಯ ಮಕ್ಕಳು ವೃದ್ಧರಾಗಿ ಬಿಟ್ಟಿದ್ದಾರೆ. ಅವರ ತಾಯಿಯಾದ ಭಕ್ತಿ ತರುಣಿಯಾಗಿಯೇ ಇದ್ದಾಳೆ. ತುಂಬ ದುಃಖಗೊಂಡಿದ್ದಾಳೆ, ನನ್ನ ಮಕ್ಕಳು ವೃದ್ಧರಾದರಲ್ಲ ಅಂತ. ಏನು ಕಾರಣ? ಇವರನ್ನ ಎಬ್ಬಿಸಬೇಕಾಗಿದೆ. ಏನು ಮಾಡಬಹುದು? ಉಪಾಯವನ್ನು ಹೇಳಿ ಅಂತ ಹೇಳಿದ್ರು. ಮಾತ್ರವಲ್ಲ, ಯೋಮವಾಣಿ ಕೂಡ ಆಗಿದೆ. ಸತ್ಕರ್ಮವನ್ನು ಆಚರಿಸಬೇಕು. ಆ ಸತ್ಕರ್ಮ ಯಾವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನೀವಾದರೂ ಹೇಳಿ. ಆಗ ಸನತ್ ಕುಮಾರರು ಹೇಳಿದ್ರು ಅಂತ, ಬೇಕಾದಷ್ಟು ಯಜ್ಞಗಳು ಇವೆ. ಸತ್ಕರ್ಮ ಅಂದ್ರೆ ಯಜ್ಞ. ಯಾವ ಯಜ್ಞ? ಕೃಷ್ಣ ಹೇಳಿದಾಗೆ ಬೇಕಾದಷ್ಟು ಯಜ್ಞಗಳು. ದ್ರವ್ಯ ಯಜ್ಞಸ್ತಪೋ ಯಜ್ಞ ಯೋಗ ಯಜ್ಞಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ತೇತು ಕರ್ಮ ವಿಸೂಚಕಾ. ದ್ರವ್ಯ ಯಜ್ಞ, ತಪೋ ಯಜ್ಞ, ಜ್ಞಾನ ಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ಇದೆಲ್ಲವೂ ಕೂಡ ಯಜ್ಞಗಳು. ಈ ಎಲ್ಲ ಯಜ್ಞಗಳಲ್ಲಿ ಶ್ರೇಷ್ಠವಾದ ಯಜ್ಞ ಯಾವುದು? ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನ ಯಜ್ಞ ಪರಂ ತಪ. ಎಲ್ಲ ಯಜ್ಞಗಳಿಗಂತಲೂ ಶ್ರೇಷ್ಠವಾದ ಯಜ್ಞ ಯಾವುದು ಅಂದರೆ ಅದು ಜ್ಞಾನ ಯಜ್ಞ. ಯಾಕೆ ಎಂದರೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲ ಕರ್ಮಗಳು ಕೂಡ ಜ್ಞಾನ ಯಜ್ಞವನ್ನು ಮಾಡಿದರೆ ಮಾತ್ರ ಪರಿಪೂರ್ಣ ಆಗ್ತದೆ, ಇಲ್ಲದೆ ಇದ್ರೆ ಇಲ್ಲ. ಇಲ್ಲಿ ಸತ್ಕರ್ಮ ಅಂತ ಯೋಮವಾಣಿ ಆಯ್ತಲ್ಲ, ಆ ಸತ್ಕರ್ಮ ಅಂದ್ರೆ ಯಜ್ಞ. ಯಾವ ಯಜ್ಞ? ಸತ್ಕರ್ಮ ಸೂಚಕೋ ನೂನಂ ಜ್ಞಾನ ಯಜ್ಞ ಸ್ಮೃತೋ ಬುಧೈ. ಬೇಕಾದಷ್ಟುಗಳು ಯಜ್ಞಗಳು ಇರಬಹುದು, ಆದರೆ ನಿಮಗೆ ಸೂಚಿತವಾದಂತಹ ಯಜ್ಞ ಅದು ಜ್ಞಾನ ಯಜ್ಞ. ಎಂತಹ ಜ್ಞಾನ ಯಜ್ಞ? ಶ್ರೀಮದ್ಭಾಗವತಾಲಾಪ ಸತು ಗೀತ ಶುಕಾದಿಭಿ. ಶುಕರು ಹಾಡಿದಂತಹ ಶ್ರೀಮದ್ ಭಾಗವತ, ಶ್ರೀಮದ್ ಭಾಗವತ ಯಜ್ಞ, ಶ್ರವಣ ಯಜ್ಞ ನಡಿಬೇಕು. ಶ್ರೀಮದ್ ಭಾಗವತವನ್ನ ನಡೆಸಬೇಕು, ಆ ಜ್ಞಾನ ಯಜ್ಞವನ್ನ ನಡೆಸಬೇಕು. ಭಕ್ತಿ ಜ್ಞಾನ ವಿರಾಗಾಣಾಂ ತದ್ಘೋಷೇಣ ಬಲಂ ಮಹತ್. ಶ್ರೀಮದ್ ಭಾಗವತ ಜ್ಞಾನ ಯಜ್ಞ ನಡೀತು ಅಂತಾದ್ರೆ ಜ್ಞಾನ ಭಕ್ತಿ ವೈರಾಗ್ಯಗಳಿಗೆ ಮಹದ್ ಬಲಂ, ಮಹತ್ತರವಾದಂತಹ ಬಲ ಬರುತ್ತದೆ. ಎಂತಹ ಶ್ರೀಮದ್ ಭಾಗವತದ ಧ್ವನಿ ಅದು. ಕಲೇರ ದೋಷ ಇಮೆ ಸರ್ವೇ ಸಿಂಹ ಶಬ್ದಾತ್ ಉರುಕ ಇವ. ಕಾಡಿನಲ್ಲಿ ಒಮ್ಮೆ ಸಿಂಹ, ಗಜರಾಜ ಗಟ್ಟಿಯಾಗಿ ಧ್ವನಿಯನ್ನು ಮಾಡಿತು, ಗರ್ಜನೆ ಮಾಡಿತು ಅಂತ ಅಂದ್ರೆ ಎಲ್ಲ ನರಿಗಳು ಓಡಿ ದಿಕ್ಕಾಪಾಲಾಗಿ ಓಡಿ ಹೋಗ್ತವೆ. ಹಾಗೆಯೇ ಶ್ರೀಮದ್ ಭಾಗವತದ ಧ್ವನಿ ಬಂದರೆ ಸಾಕು, ಕಲೇಹೆ ದೋಷಾ ಇಮೇ ಸರ್ವೇ. ಕಲಿಯುಗದ ದೋಷ ಅಂತ ಏನಿದೆ, ಎಲ್ಲ ದೋಷಗಳು ನರಿಗಳು ಓಡಿದಂತೆ ಓಡಿ ಹೋಗಿ ಬಿಡುತ್ತವೆ ಅಂತ. ಅಂತಹ ಶ್ರೀಮದ್ ಭಾಗವತದ ಧ್ವನಿ ಅದು. ಸರಿ ಆಯಿತು, ಹಾಗೆ ಮಾಡೋಣ ಅಂತ ಹೇಳಿದರು ನಾರದರು. ಆದರೆ ನಾರದರಿಗೆ ಸ್ವಲ್ಪ ಸಂಶಯ ಬಂತು. ನಾನು
ಹಿಂದೆ ಮಾಡಿದ್ದೆಲ್ಲ ಏನು? ವೇದ ವೇದಾಂತ ಘೋಷೈಶ್ಚ ಗೀತಾ ಪಾಠೈ ಪ್ರಬೋದಿತಂ ಭಕ್ತಿ ಜ್ಞಾನ ವಿರಾಗಾಣಂ ನೋದತಿಷ್ಠತ್ರಿಕಂ ಯದ. ವೇದ ವೇದಾಂತ ಘೋಷವನ್ನ ಮಾಡಿದ್ದೆ. ಗೀತಾ ಪಾಠೈ ಮುಹುರ್ಮುಹು ಗೀತಾ ಪಾಠವನ್ನ, ಭಗವದ್ಗೀತೆಯನ್ನ ಹೇಳಿದ್ದೆ. ಆದರೂ ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಬಲ ಬಂದಿದ್ದಿಲ್ಲ. ಈಗ ನೀವು ಹೇಳುತ್ತೀರಿ ಶ್ರೀಮದ್ ಭಾಗವತಾಲಾಪಾತ್ ತತ್ ಕಥಂ ಬೋಧಮೇಷ್ಯತಿ. ಶ್ರೀಮದ್ ಭಾಗವತ ಕಥಾಲಾಪನೆಯಿಂದ ಅವರಿಗೆ ಬೋಧ ಬರ್ತದೆ, ಜ್ಞಾನ ಬರ್ತದೆ, ಹೇಳುತ್ತಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಹೇಗೆ ಸಾಧ್ಯ? ಛಿಂದಂತು ಸಂಶಯಂ ಹೇನಂ. ನನಗೆ ಸಂಶಯ ಬಂದಿದೆ, ಈ ಸಂಶಯವನ್ನು ಪರಿಹಾರ ಮಾಡಿ. ಆಗ ಸನತ್ ಕುಮಾರರು ಹೇಳ್ತಾರೆ, ಭಾಗವತಕ್ಕೆ ಏನು ಶಕ್ತಿ? ವೇದೋಪನಿಷದಾಂ ಸಾರಾತ್ ಜಾತ ಭಾಗವತಿ ಕಥಾ. ಶ್ರೀಮದ್ ಭಾಗವತ ಅಂದರೆ ಸಾಮಾನ್ಯ ಅಲ್ಲ. ವೇದೋಪನಿಷದಾಂ ಸಾರಾತ್, ವೇದ ಮತ್ತು ಉಪನಿಷತ್ತುಗಳು ಅದರ ಸಾರವೇ ಶ್ರೀಮದ್ ಭಾಗವತ. ಅತ್ಯುತ್ತಮ ತಥೋ ಭಾತಿ ಪೃಥಗ್ಭೂತ ಫಲಾಕೃತಿ. ಅವುಗಳ ಸಾರವೇ ವೇದ ವೇದಾಂತ ಉಪನಿಷತ್ತುಗಳ ಸಾರವೇ ಶ್ರೀಮದ್ ಭಾಗವತ. ಆದರೂ ಅದಕ್ಕಿಂತ ಬೇರೆಯಾಗಿಯೇ ಅದು ತುಂಬ ಉತ್ತಮ, ಅತ್ಯುತ್ತಮವಾಗಿ ಕಂಡುಬರುತ್ತದೆ. ಹಾಲು, ಅದರಲ್ಲಿ ತುಪ್ಪ ಇರುತ್ತದೆ. ತುಪ್ಪದ ರುಚಿ ಸಿಗುತ್ತದ? ಹಾಲಿನಲ್ಲಿ ತುಪ್ಪ ಇದ್ದರೆ ತುಪ್ಪದ ರುಚಿ ಸಿಗುತ್ತದ? ಆದರೆ ತುಪ್ಪ ಇದೆ ಹಾಲಿನಲ್ಲಿ. ಹಾಲನ್ನು ಮೊಸರು ಮಾಡಬೇಕು, ಕಾಯಿಸಿ ಮೊಸರು ಮಾಡಬೇಕು. ಮೊಸರನ್ನು ಕಡಿಬೇಕು, ಕಡಿದಾಗ ಬೆಣ್ಣೆ ಬರುತ್ತದೆ. ಬೆಣ್ಣೆಯಿಂದ ಮತ್ತೆ ಕಾಯಿಸಿ ತುಪ್ಪ ತೆಗೆಯಬೇಕು. ಹಾಲಿನಿಂದ ಬೇರೆಯಾಗಿಯೇ ತುಪ್ಪವನ್ನು ತೆಗೆದರೆ ಆ ತುಪ್ಪದ ರುಚಿ ನಮಗೆ ಸಿಗ್ತದೆ. ಹಾಲಿನಲ್ಲಿ ತುಪ್ಪ ಇದೆ, ಅದು ತುಪ್ಪದ ರುಚಿ ಸಿಗುವುದಿಲ್ಲ. ಯಥಾ ದುಗ್ಧೆ ಸ್ಥಿತಂ ಸರ್ಪಿ ನ ಸ್ವಾದಾಯೋಪಕಲ್ಪತೆ ಪೃಥಗ್ಭೂತಂ ಹಿ ತದ್ಗವ್ಯಂ ದೇವಾನಾಂ ರಸವರ್ಧನಂ. ಹಾಲಿನಿಂದ ಬೇರೆಯಾದಾಗ ಮಾತ್ರ ಅದರ ರಸದ ಅನುಭವ ಅದು ನಮಗೆ ಬರುತ್ತದೆ. ಹಾಗೆಯೇ ಇದು ಕೂಡ ಹಾಗೆ. ವೇದ ವೇದಾಂತದ ಸಾರಭೂತವಾದದ್ದು, ವೇದ ವೇದಾಂತದಲ್ಲಿ ಸಾರಭೂತವಾದದ್ದು ಯಾವುದು ಅಂದರೆ ಅದು ಶ್ರೀಮದ್ ಭಾಗವತ. ಅದು ಬೇರೆಯಾಗಿಯೇ ರಸವನ್ನ ಅನುಭವಿಸಬೇಕು. ಆದ್ದರಿಂದಲೇ ಇದಕ್ಕೆ ಅಷ್ಟು ಬಲ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಇದು ವೇದ ಸಮಾನವಾದದ್ದು. ಮಾತ್ರವಲ್ಲ, ಭಕ್ತಿ ಜ್ಞಾನ ವಿರಾಗಾಣಂ ಸ್ಥಾಪನಾಯ ಪ್ರಕಾಶಿತಂ. ಭಕ್ತಿ ಜ್ಞಾನ ವೈರಾಗ್ಯ ದೃಢವಾಗಿ ನಿಲ್ಲಬೇಕು ಅಂತಾದರೆ ಇಂತಹ ಪೃಥಗ್ಭೂತವಾದಂತಹ ಶ್ರೀಮದ್ ಭಾಗವತ ಆಲಾಪ ಅದನ್ನು ಮಾಡಬೇಕು. ಹೌದಾ? ಸರಿ, ಮಾಡಬೇಕು ಅಂತ ನೀವು ಹೇಳಿದ ಮೇಲೆ ಎರಡು ಮಾತಿಲ್ಲ. ಸನತ್ ಕುಮಾರರೇ, ಹಾಗಾದರೆ ನೀವೇ ಮಾಡಿಬಿಡಿ. ಎಲ್ಲಿ ಮಾಡುತ್ತೀರಿ ನೀವೇ ಹೇಳಿ, ಅಲ್ಲಿಗೆ ಹೋಗೋಣ. ಕುತ್ರ ಕಾರ್ಯೋ ಮಯ ಯಜ್ಞ ಸ್ಥಳಂ ತದ್ವಾಚ್ಯತಾಮಿಹ. ಎಲ್ಲಿ ಮಾಡಬೇಕು ಆ ಸ್ಥಳವನ್ನು ಹೇಳಿ, ಅಲ್ಲಿ ವ್ಯವಸ್ಥೆ ಮಾಡುತ್ತೇನೆ ಅಂತ ನಾರದರು ಹೇಳಿದರು. ಕಿಯದ್ಭಿಃ ದಿವಸೈಃ ಶ್ರಾವ್ಯ. ಎಷ್ಟು ದಿವಸಗಳವರೆಗೆ ಕೇಳಬೇಕು? ಕೋವಿಧಿಃ, ಏನು ವಿಧಾನ? ಇದೆಲ್ಲವನ್ನು ಹೇಳಿ ಅಂತ ಹೇಳಿದಾಗ ಸನತ್ ಕುಮಾರರು ಹೇಳಿದ್ರು, ಸರಿ, ಈಗ ಹೋಗೋಣ. ಗಂಗಾ ನದಿಯ ತೀರದಲ್ಲಿ
ಆನಂದ ಎಂಬಂತಹ ಒಂದು ಘಟ್ಟ, ಅಲ್ಲಿಗೆ ಹೋಗೋಣ, ಅಲ್ಲಿ ಮಾಡೋಣ. ಗಂಗಾದ್ವಾರ ಸಮೀಪೇತು ತಟಂ ಆನಂದ ನಾಮಕಂ. ಆನಂದ ಅಂತ ಹೆಸರುಳ್ಳಂತಹ ಒಂದು ತಟ, ಘಟ್ಟ ಇದೆ, ಗಂಗಾ ನದಿಯ ಸಮೀಪದಲ್ಲಿ ಇದೆ. ಅಲ್ಲಿಗೆ ಹೋಗೋಣ, ಮಾಡೋಣ. ಎಷ್ಟು ದಿನ ಮಾಡಬೇಕು ಅಂದರೆ 7 ದಿನ ಮಾಡಬೇಕು. ಸಪ್ತಾಹ ಯಜ್ಞ ಅದನ್ನು ಮಾಡಬೇಕು. ಸಪ್ತಾಹ ಯಜ್ಞವನ್ನು ಮಾಡಬೇಕು. ಹೋಗೋಣ ಅಂತ ಹೋಗಿ ಅದು ಪ್ರಾರಂಭ ಮಾಡಿದ್ದರು. ಪ್ರಾರಂಭ ಮಾಡಿದ್ದಷ್ಟೇ, ಸನತ್ ಕುಮಾರರು ಪ್ರಾರಂಭ ಮಾಡಿದ್ದಾರೆ. ನಾರದರು ಎಲ್ಲರಿಗೂ ಕೂಡ ಆಹ್ವಾನ ಕೂಡ ಕೊಟ್ಟಿದ್ದಾರೆ ಅಂತ. ಆಹ್ವಾನವನ್ನು ಕೊಟ್ಟ ಕೂಡಲೇ ಅಲ್ಲಿಗೆ ಎಲ್ಲರೂ ಕೂಡ ಬಂದಿದ್ದಾರೆ. ಯಾರೆಲ್ಲ ಬಂದಿದ್ದಾರೆ? ಯದಾ ಯಾತಾ ತಟಂ ತೇತು ತದಾ ಕೋಲಾಹಲೋಪ್ಯಭೂತ್. ಶ್ರೀಮದ್ ಭಾಗವತವನ್ನ ಒಬ್ಬರು ಇಬ್ಬರು ಕೇಳಬಾರದಂತೆ, ಎಲ್ಲರನ್ನು ಆಹ್ವಾನಿಸಬೇಕು, ಆಹ್ವಾನ ಕೊಡಬೇಕು. ಎಲ್ಲರಿಗೂ ಕೇಳಿಸಿದ ಪುಣ್ಯವೂ ಕೂಡ ಬರುತ್ತದೆ. ಆಹ್ವಾನ ಕೊಡಬೇಕು, ಎಲ್ಲರನ್ನು ಕರಿಬೇಕು. ಜ್ಞಾನ ಕಾರ್ಯಕ್ಕೆ ಎಲ್ಲರನ್ನು ಕರೆದು ಅವರನ್ನು ಕೂಡ ಸೇರಿಸಿಕೊಳ್ಳಬೇಕು. ಅದರಿಂದಲೇ ಎಲ್ಲರೂ ಬಂದರು ಅಂತ. ಎಂತಹ ದೊಡ್ಡ ಕೋಲಾಹಲ ಆಯಿತು ಅಲ್ಲಿ, ದೊಡ್ಡ ಒಂದು ಗದ್ದಲ, ಅಂದರೆ ಜನ ಸೇರಿದ್ದಾರೆ ಅಂತ. ಎಲ್ಲಿಂದ ಎಲ್ಲ ಬಂದಿದ್ದಾರೆ? ಭೂರ್ಲೋಕೆ ದೇವಲೋಕೆ ಚ ಬ್ರಹ್ಮಲೋಕೆ ತಥೈವ ಚ. ಭೂಲೋಕದಲ್ಲಿ ಇದ್ದವರೆಲ್ಲ ಬಂದಿದ್ದಾರೆ, ದೇವಲೋಕದಲ್ಲಿ ಇದ್ದವರು ಬಂದರು, ಬ್ರಹ್ಮಲೋಕದಲ್ಲಿ ಇದ್ದವರು ಕೂಡ ಬಂದರು ಅಂತ. ಶ್ರೀ ಭಾಗವತ ಪೀಯೂಷ ಪಾನಾಯ ರಸಲಂಪಟ. ಶ್ರೀಮದ್ ಭಾಗವತ ಎಂಬಂತಹ ಸುದ್ದ ಅಮೃತವನ್ನು ಕುಡಿಬೇಕು ಅಂತ ಆಸೆ ಎಲ್ಲರಿಗೂ. ಅದು ದೇವತೆಗಳಿಗೂ ಕೂಡ ದುರ್ಲಭ. ಆದ್ದರಿಂದಲೇ ಪರೀಕ್ಷಿತನಿಗೆ ಹೇಳುವ ಸಂದರ್ಭದಲ್ಲಿ ಶುಕಾಚಾರ್ಯರ ಬಳಿ ಸುಧಾ ಕಲಶವನ್ನು ಇಟ್ಟುಕೊಂಡು ವಿನಿಮಯ ಮಾಡುತ್ತೇವೆ, ನೀವು ಭಾಗವತ ಕಥೆಯನ್ನು ನಮಗೆ ಕೊಡಿ ಅಂತ ಹೇಳಿ ಬಂದಿದ್ದು. ಆದರೂ ಶುಕಾಚಾರ್ಯರು ಕೊಟ್ಟಿಲ್ಲ, ಹಾಗೆ ಕಳಿಸಿದ್ರು. ಸನತ್ ಕುಮಾರರು ಹೇಳುವಾಗ ಎಲ್ಲ ದೇವತೆಗಳು ಬಂದರು. ಧಾವಂತೋಪ್ಯಾಯಯು ಸರ್ವೇ ಪ್ರಥಮಂ ಏಚ ವೈಷ್ಣವ. ಯಾರೆಲ್ಲ ಬಂದರು? ಭೃಗುರು ವಸಿಷ್ಠಶ್ಚ ವನಶ್ಚ ಗೌತಮೋ ಮೇಧಾತಿಥಿರ್ದೇವಲ ದೇವರಾತೌ ರಾಮಸ್ತಥಾ ಗಾಧಿಸುತಶ್ಚ ಶಾಕಲೋ ಮೃಕಂಡು ಪುತ್ರ ತ್ರಿಜ ಪಿಪ್ಪಲಾದ ಯೋಗೇಶ್ವರೋ ವ್ಯಾಸ ಪರಾಶರೌ ಚ ಛಾಯಾ ಶುಕೋ ಜಲಿಜನ್ನು ಮುಖ್ಯ ಸರ್ವೇಪ್ಯಮಿ ಮುನಿಗಣಾ ಸಹ ಪುತ್ರ ಶಿಷ್ಯ ಸ್ವಸ್ತ್ರೀಭಿರಾಯಯುರತಿ ಪ್ರಣಯೇನ ಯುಕ್ತ. ಭೃಗು ಋಷಿಗಳು, ವಸಿಷ್ಠರು, ಅತ್ರಿ ಋಷಿಗಳು, ಗೌತಮರು, ಮೇಧಾತಿಥಿ, ದೇವಲ, ದೇವರಾತ, ಪರಶುರಾಮರು, ವಿಶ್ವಾಮಿತ್ರರು, ಮಾರ್ಕಂಡೇಯರು, ವ್ಯಾಸರು, ಪರಾಶರರು, ಜಾಜಲಿ, ಜನ್ನು, ಇವರೆಲ್ಲರೂ ಕೂಡ ಬಂದರಂತೆ. ಇವರೆಲ್ಲ ಒಬ್ಬೊಬ್ಬರೇ ಬಂದಿದ್ದಲ್ಲ, ತಮ್ಮ ಪತ್ನಿಯರೊಂದಿಗೆ ಬಂದರು. ಬರೀ ಪತ್ನಿಯನ್ನ ಕರ್ಕೊಂಡು ಬಂದಿದ್ದಲ್ಲ, ತನ್ನ ಮಕ್ಕಳಿಗೂ ಕೂಡ ಕೇಳಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಅಂತ. ತಮ್ಮ ಶಿಷ್ಯಂದಿರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಸಹ ಪುತ್ರ ಶಿಷ್ಯ, ಅವರವರ ಮಕ್ಕಳು, ಅವರವರ ಶಿಷ್ಯರು, ಇವರನ್ನೆಲ್ಲ ಕರ್ಕೊಂಡು ಬಂದರು. ವೇದಾಂತಾನಿ ಚ ವೇದಾಶ್ಚ ಮಂತ್ರಸ್ತಂತ್ರ ಸಮೂರ್ತಯ ದಶ ಸಪ್ತ ಪುರಾಣಾನಿ ಷಟ್ ಶಾಸ್ತ್ರಾಣಿ ತಥಾ ಯಯುಃ. ವೇದ, ವೇದಾಂತ, ಮಂತ್ರ, ತಂತ್ರ, 17 ಪುರಾಣಗಳು, 6 ಶಾಸ್ತ್ರಗಳು, ಇದೆಲ್ಲವೂ ಕೂಡ ಬಂತು. ಅಂದರೆ ಅವರೆಲ್ಲ ಬಂದರು. ವೇದ ಬಂತು ಅಂದರೆ ಏನು? ಅಭಿಮಾನಿ ದೇವತೆಗಳೆಲ್ಲ ಬಂದರು ಅಂತ.
ಆದ್ದರಿಂದಲೇ ಇವರೆಲ್ಲರೂ ಕೂಡ ಎಲ್ಲಿ ಭಾಗವತ ನಡೀತದೆ ಅಲ್ಲಿ ಬಂದು ಇರುತ್ತಾರೆ ಅಂತ. ಅವರ ವಿಶೇಷ ಅನುಗ್ರಹ ನಮಗೆ ಆಗಬೇಕು ಅಂತಾದರೆ ಭಾಗವತ ನಡೆಯುವಲ್ಲಿಗೆ ಹೋಗಬೇಕು. ಅವರ ಸಂಬಂಧ ನಮಗೆ ಉಂಟಾಗಿ ಅವರ ಅನುಗ್ರಹ ಕೂಡ ಆಗ್ತದೆ. ಹೀಗೆ ಶ್ರೀಮದ್ ಭಾಗವತವನ್ನ ಪ್ರಾರಂಭ ಮಾಡಿದ್ರು. ಸನತ್ ಕುಮಾರರು ಹೇಳುತ್ತಾರೆ, ಎಂತಹ ಭಾಗವತ ಇದು. ಗ್ರಂಥೋಷ್ಟಾದಶ ಸಹಸ್ರೋ ದ್ವಾದಶ ಸ್ಕಂದ ಸಂಹಿತಃ ಪರೀಕ್ಷಿತ ಶುಕ ಸಂವಾದ ಶೃಣು ಭಾಗವತಂ ಚ ತತ್. ಗ್ರಂಥ ಅಷ್ಟಾದಶ ಸಹಸ್ರ. ಗ್ರಂಥ ಭಾಗವತ ಗ್ರಂಥ 18,000 ಶ್ಲೋಕಗಳನ್ನು ಒಳಗೊಂಡಿದೆ ಮತ್ತು 12 ಸ್ಕಂದಗಳು ಇವೆ. 344 ಅಧ್ಯಾಯಗಳು ಇವದರಲ್ಲಿ ಇವೆ. ಇಂತಹ ಶ್ರೀಮದ್ ಭಾಗವತ ಯಸ್ಯಾಹ ಶ್ರವಣ ಮಾತ್ರೇಣ ಹರಿಹಿ ಚಿತ್ತಂ ಸಮಾಶ್ರಯೇತ್. ಶ್ರೀಮದ್ ಭಾಗವತ ಶ್ರವಣ ಮಾಡಿದರೆ ಸಾಕು, ಭಗವಂತ ಹೃದಯ ಕಮಲದಲ್ಲಿ ಬಂದು ಕೂಡುತ್ತಾನೆ ಅಂತ. ಯಾರು ಶ್ರವಣ ಮಾಡ್ತಾರೋ ಭಾಗವತವನ್ನ, ಅಲ್ಲಿ ಅವರ ಹೃದಯದಲ್ಲಿ ಶ್ರೀಹರಿ ಬಂದು ಕೂಡುತ್ತಾನೆ. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಶುಕಶಾಸ್ತ್ರ ಕಥಾಯಾಶ್ಚ ಕಲಾಂ ನಾರ್ಹಂತಿ ಷೋಡಶೀಂ. ಈ ಶುಕಶಾಸ್ತ್ರ, ಶುಕರು ಉಪದೇಶ ಮಾಡಿದ ಶ್ರೀಮದ್ ಭಾಗವತ ಏನಿದೆ, ಇದಕ್ಕೆ ಯಾವುದು ಸಮ ಆಗುವುದಿಲ್ಲ. ಅಶ್ವಮೇಧ ಸಹಸ್ರಾಣಿ, 1,000 ಅಶ್ವಮೇಧ ಯಾಗ ಮಾಡಿದ್ರು, ಇದರ ಮುಂದೆ ಅದು ಯಾವ ಲೆಕ್ಕವೂ ಅಲ್ಲ. ವಾಜಪೇಯ ಶತಾನಿಚ, ವಾಜಪೇಯ ಅಂತ ಒಂದು ಯಾಗ ಇದೆ, ಅದನ್ನು 100 ಮಾಡಿದ್ರು, ಇದನ್ನ 1 ಮಾಡಿದ್ರೆ ಸಾಕು. ಸಪ್ತಾಹ ಯಜ್ಞವನ್ನು 1 ಮಾಡಿದ್ರು ಸಾಕು. ವಾಜಪೇಯ ಯಾಗವನ್ನು 100 ಮಾಡಿದ್ರು, ಇದರ ಮುಂದೆ ಅದು ಶೂನ್ಯ. ಶುಕಶಾಸ್ತ್ರ ಕಥಾಯಾಶ್ಚ ಕಲಾಂ ನರ್ಹಂತಿ ಷೋಡಶೀ. ನ ಗಂಗಾ ನ ಗಯಾ ಕಾಶಿ ಪುಷ್ಕರಂ ನ ಪ್ರಯಾಗಕಂ. ಶುಕಶಾಸ್ತ್ರ ಕಥಾಯಾಶ್ಚ ಫಲೇನ ನ ಸಮತಾಂ ನಯೇತ್. ಗಂಗೆ, ಗಯೆ, ಕಾಶಿ, ಪುಷ್ಕರ, ಪ್ರಯಾಗ ಯಾವ ಕ್ಷೇತ್ರಗಳು ಕೂಡ ಈ ಭಾಗವತದ ಮುಂದೆ ಏನಿಲ್ಲ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠಸ್ವ ಸುಮುಖೇನೈವ ಯದೀಚ್ಛಸಿ ಪರಾಂ ಗತಂ. ಪರಾಂ ಗತಿಂ, ಒಳ್ಳೆಯ ಗತಿ. ಅರ್ಥಾತ್ ನಾವು ಈ ದೇಹವನ್ನು ಬಿಟ್ಟು ಹೋದ ಮೇಲೆ ಸದ್ಗತಿ ಪ್ರಾಪ್ತಿ ಆಗಬೇಕಂತಾದರೆ, ಅಥವಾ ಗತಿ ಅಂದರೆ ಜ್ಞಾನ ಅಂತ ಅರ್ಥ, ಇಲ್ಲಿ ಇರುವಾಗ ಒಳ್ಳೆಯ ಜ್ಞಾನ ಸಂಪಾದನೆ ಆಗಬೇಕು ಅಂತಾದರೆ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ, 1 ಶ್ಲೋಕ ಹೋಗಲಿ, ಅರ್ಧ ಶ್ಲೋಕ ಅದು ಇಲ್ಲ, ಶ್ಲೋಕಪಾದಂ ವಾ, 1/4 ಶ್ಲೋಕವನ್ನು ಹೇಳಿದ್ರು ಸಾಕು ಅಂತ. ಒಳ್ಳೆಯ ಜ್ಞಾನ, ಸದ್ಗತಿ, ಒಳ್ಳೆಯ ಗತಿ ಆಗುತ್ತದೆ. ನಿತ್ಯಂ ಪುಣ್ಯಮವಾಪ್ನೋತಿ. ಮತ್ತೆ ರಾಜಸೂಯ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡಿದರೆ ಬರುತ್ತದೆ. ಅಂತಹ ಶ್ರೀಮದ್ ಭಾಗವತ ಪುರಾಣ ಯಾಕೆ ಇಷ್ಟು ಮಹತ್ವ ಬಂತು? ಒಮ್ಮೆ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿದ. ಉಪದೇಶ ಮಾಡಿ ಎಲ್ಲ ಆಯಿತು. ಇನ್ನು ಕೃಷ್ಣ ಹೇಳುತ್ತಾನೆ, ನನ್ನ ಅವತಾರ ಸಮಾಪ್ತಿ ಮಾಡುತ್ತಾ ಇದ್ದೇನೆ, ಪರಂಧಾಮಕ್ಕೆ ಹೋಗ್ತೇನೆ. ಉದ್ಧವ ಕಾಲಿಗೆ ಬಿದ್ದವನೇ ಹೇಳಿದಂತೆ, ಕೃಷ್ಣ, ನಿನ್ನೆಲ್ಲ ನಾವೆಲ್ಲ ಕಣ್ಣಲ್ಲಿ ನೋಡಿದ್ದೇವೆ, ಸಾಕ್ಷಾತ್ತಾಗಿ ನಿನ್ನನ್ನು ನೋಡಿದ್ದೇವೆ ನಾವು. ನೀನು ಈಗ ಪರಂಧಾಮಕ್ಕೆ ಹೋದಿ ಅಂತ ಆದರೆ ಕಲಿಯುಗ ಪ್ರಾರಂಭ ಆಗ್ತದೆ. ನೀನು ನಿರ್ಗಮನ ಮಾಡಿದ್ರೆ ಸಾಕು, ಕಲಿಯುಗ ಬಂತು ಅಂತ ಅರ್ಥ.
ಕಲಿಯುಗದಲ್ಲಿ ನಿನ್ನ ಅವತಾರ ಇಲ್ಲ. ನಿನ್ನ ಅನುಗ್ರಹ ನಮಗೆಲ್ಲ ಆಗಿದೆ. ಕಲಿಯುಗದಲ್ಲಿ ಒಳ್ಳೆಯವರು ಅಂತ ಬರ್ತಾರೆ, ಸಜ್ಜನರು ಬರ್ತಾರೆ, ಮಹಾತ್ಮರು ಇರುತ್ತಾರೆ. ಅವರಿಗೆ ನಿನ್ನ ಅನುಗ್ರಹ ಹೇಗೆ ಕೃಷ್ಣ? ಆಗತೋಯಂ ಕಲಿರ್ಘೋರೋ ಭವಿಷ್ಯಂತಿ ಪುನಃ ಕಲಹ. ಎಂತಹ ಮಹಾತ್ಮರನ್ನು ಕೂಡ ಕಲಿ ಬಾಧೆ ಬಿಡುವುದಿಲ್ಲ. ಅಂತಹ ಮಹಾತ್ಮರ ಉದ್ಧಾರ ಅದು ಆಗಬೇಕು. ಅದು ಹೇಗೆ? ನೀನು ಹೊರಟು ಹೋದರೆ ಕಲಿ ಬಂದು ಬಿಡುತ್ತಾರೆ. ನಿನ್ನ ದರ್ಶನ ಅವರಿಗೆ ಆಗಬೇಕು, ನಿನ್ನ ಅನುಗ್ರಹ ಆಗಬೇಕು. ಅದು ಹೇಗೆ ಸಾಧ್ಯ? ಆಗ ಭಗವಂತ ಕೃಷ್ಣ ಹೇಳ್ತಾನೆ ಅಂತ, ಇತಿ ಉದ್ಧವವತ ಶ್ರುತ್ವ ಪ್ರಭಾಸೆ ಅಚಿಂತಯದ್ ಹರಿಹಿ. ಯೋಚನೆ ಮಾಡಿದ್ದ ಕೃಷ್ಣ, ಭಕ್ತರಿಗೋಸ್ಕರ ಕೃಷ್ಣ ಭಾಗವತದಲ್ಲಿ ಬಂದು ಕೂತ ಅಂತ. ಸ್ವಕೀಯಂ ಯದ್ಭವೇತ್ ತೇಜೋ, ಸ್ವಕೀಯಂ ಯದ್ಭವೇತ್ ತೇಜಃ ತಚ್ಚ ಭಾಗವತೆ ದದಾತ್. ತನ್ನ ತೇಜಸ್ಸು ಏನಿದೆ ಕೃಷ್ಣ, ಆ ತೇಜಸ್ಸನ್ನ ಭಾಗವತದಲ್ಲಿ ಇಟ್ಟಾನೆ. ಅರ್ಥಾತ್ ತಿರೋಧಾಯ ಪ್ರವಿಷ್ಟೋಯಂ ಶ್ರೀಮದ್ಭಾಗವತಾರ್ಣವಂ. ತಿರೋಧಾಯ, ಯಾರಿಗೂ ಕಣ್ಣಿಗೆ ಕಾಣದ ಹಾಗೆ ಶ್ರೀಮದ್ ಭಾಗವತ ಎಂಬ ಸಮುದ್ರವನ್ನು ಪ್ರವೇಶ ಮಾಡಿದ್ದಾನೆ. ಅರ್ಥಾತ್ ಏನಾಯಿತು? ಶ್ರೀಮದ್ ಭಾಗವತ ಅಂದರೆ ಕೃಷ್ಣನ ವಾಂಗ್ಮಯ ಮೂರ್ತಿ. ಅದು ಎಲ್ಲಿ ಶ್ರೀಮದ್ ಭಾಗವತ ನಡೀತದೆ ಅಲ್ಲಿ ಕೃಷ್ಣ ಇದ್ದಾನೆ ಅಂತಾರೆ. ತೇನೇಯಂ ವಾಂಗ್ಮಯೀ ಮೂರ್ತಿ ಪ್ರತ್ಯಕ್ಷ ವರ್ತತೆ ಹರೇ. ಭಗವಂತನ ಸಾಕ್ಷಾತ್ ಶಬ್ದಮಯ ಮೂರ್ತಿ ಅದು ಭಾಗವತ ಅಂದರೆ. ಅಲ್ಲಿ ಭಗವಂತ ಇರುತ್ತಾನೆ. ಶ್ರೀಮದ್ ಭಾಗವತದ ಸೇವನೆ, ಪಾರಾಯಣ, ದರ್ಶನ, ಶ್ರವಣದಿಂದ ಮನುಷ್ಯನ ಸಕಲ ಪಾಪಗಳು ಕೂಡ ಪರಿಹಾರ ಆಗಿ ಬಿಡುತ್ತದೆ. ಇದು ಕೃಷ್ಣನ ಅನುಗ್ರಹ. ಆದ್ದರಿಂದಲೇ ಶ್ರೀಮದ್ ಭಾಗವತಕ್ಕೆ ಇಷ್ಟು ಒಂದು ಶಕ್ತಿ, ಸಾಮರ್ಥ್ಯ, ಮಹತ್ವ ಬಂದಿರುವಂಥದ್ದು. ಸನತ್ ಕುಮಾರರು ಭಾಗವತ ಪ್ರಾರಂಭ ಮಾಡಿದ್ರು. 7 ದಿನದ ಯಜ್ಞ ಅದು, ಸಪ್ತಾಹ ಯಜ್ಞ. 7 ದಿನದ ಸಪ್ತಾಹ ಯಜ್ಞ ಮುಗೀತು. ಏವಂ ನಗಾಃ ಶ್ರವಣೋರು ಧರ್ಮೇ ಪ್ರಕಾಶ್ಯಮಾನೆ ಋಷಿಭಿಃ ಸಭಾಯಾಂ. ಆಶ್ಚರ್ಯಮೇಕಂ ಸಮಭೂತ್ ತದಾನೀಂ ತದುಚ್ಯತೆ ಸಂಶೃಣುಶೌನಕತ್ವಂ. ಸಪ್ತಾಹ ಶ್ರವಣವನ್ನೆಲ್ಲ ಮಾಡಿದ್ದಾರೆ. ಅಲ್ಲಿ ಒಂದು ಕೊನೆಗೆ ಮುಗಿಯುವಾಗ ಒಂದು ಆಶ್ಚರ್ಯವಾದಂತಹ ಘಟನೆ ನಡೀತು. ಏನು ಅದು? ಭಕ್ತಿಸ್ತುತೌ ತೌ ತರುಣೌ ಗೃಹೀತ್ವಾ ಪ್ರೇಮೈಕರೂಪ ಸಹಸಾ ವಿರಾಸೀತ್. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರು ವದಂತಿ. ಸಪ್ತಾಹ ಯಜ್ಞ ಮುಗಿಯುವಾಗ ಒಂದು ಆಶ್ಚರ್ಯವಾದ ಘಟನೆ ಏನು ಅಂದರೆ, ಭಕ್ತಿ ಸುತೌ ತೌ ತರುಣೋ ಗೃಹೀತ್ವ. ಭಕ್ತಿ ಎಂಬ ತಾಯಿ, ತರುಣಿಯಾದಂಥ ತಾಯಿ, ತನ್ನ 2 ಮಕ್ಕಳು ವೃದ್ಧರಾಗಿದ್ದರು. ಆ ವೃದ್ಧರಾಗಿದ್ದವರು ಮತ್ತೆ ತರುಣರಾಗಿದ್ದಾರೆ. ಅಂತಹ ತರುಣರಾದಂತಹ ಜ್ಞಾನ ಮತ್ತು ವೈರಾಗ್ಯ ಇಬ್ಬರನ್ನು ಕರ್ಕೊಂಡು ನಲಿದಾಡುತ್ತಾ ಸಂಕೀರ್ತನೆ, ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಬರ್ತಾ ಇದ್ದಾರಂತೆ. ಅಲ್ಲಿಗೆ ಬಂದಿದ್ದಾರೆ. ಹೇ ಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರು ವದಂತಿ. ಕೃಷ್ಣ ಗೋವಿಂದ ಹರೇ ಮುರಾರೇ ಅಂತ ನೃತ್ಯವನ್ನು ಮಾಡುತ್ತಾ, ಹಾಡಾಡುತ್ತಾ ಸಂಕೀರ್ತನೆಯನ್ನು ಮಾಡುತ್ತಾ ಬಂದಿದ್ದಾನೆ. ಎಂತಹ ಆಶ್ಚರ್ಯವಾದಂತಹ ಘಟನೆ ಇದು! ಎಲ್ಲರಿಗೂ ಆಶ್ಚರ್ಯ ಆಯಿತು. ಯಾವುದರಿಂದಲೂ ಕೂಡ ಆ 2 ವೃದ್ಧರನ್ನ, ಭಕ್ತಿಯ ಮಕ್ಕಳನ್ನ, ಜ್ಞಾನ ವೈರಾಗ್ಯರನ್ನ ಎಬ್ಬಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲವೋ ಅಂತಹ ಜ್ಞಾನ ಮತ್ತು ವೈರಾಗ್ಯ
ಅವರಿಬ್ಬರು ಕೂಡ ಎದ್ದು ನಲಿದಾಡುತ್ತಾ ಬಂದಿದ್ದಾರೆ. ಅದೂ ಎಲ್ಲಿಂದ? ವೃಂದಾವನದಲ್ಲಿ ಇದ್ದ ಮಕ್ಕಳು ಅವರು. ಹರಿದ್ವಾರ ಗಂಗಾ ನದಿಯ ತಟದಲ್ಲಿ ಆದಂತಹ ಭಾಗವತ ಯಜ್ಞ ಎಷ್ಟು ದೂರ ಇದೆ, ಅಲ್ಲಿ ಆದಂತಹ ಯಜ್ಞ ಇವರಿಗೆ ಅದು ಅನುಗ್ರಹ ಆಗಿ ಇವರು ಅಲ್ಲಿಂದ ಎದ್ದು ಇಲ್ಲಿಗೆ ಬಂದಿದ್ದಾರೆ. ಎಂತಹ ಮಹತ್ವ ಭಾಗವತದ್ದು. ಆ ಭಕ್ತಿ ಬಂದು ಕೇಳುತ್ತಾ ಇದ್ದಾಳೆ, ನನಗೆ ಒಂದು ಸ್ಥಾನವನ್ನು ಕೊಡಬೇಕು ನೀವು ಸನತ್ ಕುಮಾರರೇ. ಇನ್ನು ನಾವು ಯಾರು ವೃದ್ಧರಾಗಬಾರದು, ಒಂದು ಸ್ಥಾನವನ್ನು ಕೊಡಿ ಅಂತ ಕೇಳಿದಾಗ ಸನತ್ ಕುಮಾರರು ಹೇಳುತ್ತಾರೆ, ಸತ್ವಂ ಚ ತಿಷ್ಠಸ್ವ ಸುಧೈರ್ಯ ಸಂಶ್ರಯ ನಿರಂತರಂ ವೈಷ್ಣವ ಮಾನಸಾನಿ. ಇನ್ನು ಮುಂದೆ ನೀನು ಭಗವದ್ಭಕ್ತರ ಹೃದಯ ಕಮಲದಲ್ಲಿ ಗಟ್ಟಿಯಾಗಿ ನೆಲೆಸು. ನಿತ್ಯ ನಿರಂತರ ಭಗವಂತನ ಭಕ್ತರ ಹೃದಯ ಕಮಲದಲ್ಲಿ ನೀನು ಗಟ್ಟಿಯಾಗಿ ನೆಲೆಸುವಂತ ಅನುಗ್ರಹ ಮಾಡಿದ್ದಾರೆ ಅಂತ. ಹೀಗೆ ಭಕ್ತಿ ಜ್ಞಾನ ವಿರಾಗಾಣ ಸ್ಥಾಪನಾಯ ಪ್ರಕಾಶಿತಂ. ಶ್ರೀಮದ್ ಭಾಗವತ ಯಾಕೆ ಬಂತು? ಭಕ್ತಿ ಜ್ಞಾನ ವೈರಾಗ್ಯ ಇದು ಗಟ್ಟಿಯಾಗಿ ನಿಲ್ಲಬೇಕು ಅಂತಾದರೆ ಶ್ರೀಮದ್ ಭಾಗವತ ಬೇಕು. ಭಗವಂತನಲ್ಲಿ ಭಕ್ತಿ ಬರುತ್ತದೆ, ಅವನ ಜ್ಞಾನ, ಅವನ ಬಗ್ಗೆ ತಿಳುವಳಿಕೆ ಅದು ಭಾಗವತದಿಂದ ಸಿಗ್ತದೆ. ಶ್ರೀಮದ್ ಭಾಗವತವನ್ನೆಲ್ಲ ಕೇಳಿ ಆದ್ಮೇಲೆ ದೇವರಲ್ಲಿ ಆಸಕ್ತಿ ಬರ್ತದೆ. ದೇವರನ್ನು ಬಿಟ್ಟು ಇತರ ಪದಾರ್ಥಗಳಲ್ಲಿ ವೈರಾಗ್ಯ ಬಂದು ಬಿಡುತ್ತದೆ. ಹೀಗೆ ಜ್ಞಾನ ಭಕ್ತಿ ವಿರಾಗಾಣ ಸ್ಥಾಪನಾಯ ಪ್ರಕಾಶಿತಂ. ಜ್ಞಾನ ಭಕ್ತಿ ವೈರಾಗ್ಯ ಇದು ಗಟ್ಟಿಯಾಗಿ ನಿಲ್ಲಬೇಕು ಅಂತಾದರೆ ಆಗ ಶ್ರೀಮದ್ ಭಾಗವತ ಶ್ರವಣವನ್ನು ಮಾಡಬೇಕು ಅಂತ ಶ್ರೀಮದ್ ಭಾಗವತದ ಮಹತ್ವವನ್ನು ವೇದವ್ಯಾಸರು ಪದ್ಮಪುರಾಣದಲ್ಲಿ ನಿರೂಪಣೆ ಮಾಡಿದಂತೆ ಯಥಾಶಕ್ತಿಯಾಗಿ ನಾನು ನಿರೂಪಿಸಿದ್ದೇನೆ ಅಂತ ಹೇಳುತ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಯಸ್ಸರ್ವ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸುಹೃತು. ಹರಯೇ